ಶರಣಾರ್ಥಿಗಳು. ಇತ್ತೀಚೆಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. 100 ಜನ ಬಂದು ಸೇರ್ಕೊಂಡ್ಬಿಟ್ಟು ಯಾವ ಕಾರಣಕ್ಕಂತಂದರೆ, ಲಿಂಗಾಯತ ಮಠಗಳಿಗೆ ಕರ್ನಾಟಕದಲ್ಲಿ ಐತಿಹಾಸಿಕವಾದಂಥ ಒಂದು ಇತಿಹಾಸವಿದೆ. ಇಂಥ ಮಠಾಧೀಶರು ಇತ್ತೀಚೆಗೆ ಇಡೀ ಕರ್ನಾಟಕ ತುಂಬ ಬಸವ ಸಂಸ್ಕೃತಿ ಯಾತ್ರೆ ಅಂತೇಳಿ ನಿರಂತರವಾಗಿ 1 ತಿಂಗಳ ಕಾಲ ಬಸವ ತತ್ವ ಪ್ರಚಾರದ ಜೊತೆಗೆ ಸಮಾಜದ ತಿದ್ದುಪಡಿಗಳನ್ನ ಮಾಡ್ತಾ ಅವರೊಂದು ಯಶಸ್ವಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು. ಈ ಅಭಿಯಾನದ ಕುರಿತು ನಮ್ಮ ಕನ್ನೇರಿ ಮಠದ ಸ್ವಾಮೀಜಿಗಳು ಅವರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಲ್ಲಿಸಿದರು. ಈ ನಿಲ್ಲಿಸಿದ ಕಾರಣ ಏನಿತ್ತಂತಂದರೆ, ಅವರಿಗೆ ಬಸವತತ್ವ ಮತ್ತು ಲಿಂಗಾಯತರ ಮೇಲೆ ಇರುವಂಥ ಅಗೇತನದಿಂದಾಗಿ ಉದ್ದೇಶಪೂರ್ವಕವಾಗಿ ನಮ್ಮ ಲಿಂಗಾಯತ ಮಠಾಧೀಶರನ್ನ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸಿದರು. ಈ ಕಾರಣಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಒಂದು ಸಾರಿ ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಮತ್ತು ಇವತ್ತೊಂದು ಸಾರಿ ಮನವಿ ಕೊಡ್ತಾ ಇದ್ದೀವಿ. ಈ ಕನ್ನೇರಿ ಮಠದ ಸ್ವಾಮೀಜಿಗಳನ್ನ ಯಾವುದೇ ಕಾರಣ ಕೂಡ ಧಾರವಾಡ ಜಿಲ್ಲೆಗೆ ಬರದಂತೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಬೇಕು. ಅವರೇನಾದರೂ ಇಲ್ಲಿ ಬಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಮತ್ತು ಇಂಥ ವೈದಿಕ ಮನಸ್ಥಿತಿಯ ಸ್ವಾಮೀಜಿಗಳನ್ನು ಲಿಂಗಾಯತ ಸಮಾಜ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮತ್ತು ಇವರಿಗೆ ಬೆಂಬಲ ಕೊಡುತ್ತಿರುವಂತಹ ರಾಜಕಾರಣಿಗಳನ್ನು ಕೂಡ ಪ್ರಬುದ್ಧ ಲಿಂಗಾಯತ ಸಮಾಜ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇವರೆಲ್ಲರೂ ನಾವು ನೋಡ್ತಾ ಇದ್ದೇವೆ. ಮುಂದಿನ ಚುನಾವಣೆಗಳಲ್ಲಿ ಇವರಿಗೂ ಕೂಡ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳು ಈ ಮುಖಾಂತರ ನಮ್ಮ ಮಾಧ್ಯಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಮಾಡ್ತಾ ಇದ್ದೇವೆ ಅಂತಂದರೆ, ದಯವಿಟ್ಟು ಕನ್ನೇರಿ ಸ್ವಾಮೀಜಿ ಅಂತ ಮನುಷ್ಯರನ್ನು ಧಾರವಾಡ ಜಿಲ್ಲೆಗೆ ಬರದಂತೆ ತಾವು ಆದೇಶ ಹೊರಡಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನಾನು ಇನ್ನು ಮುಂದೆ ಈ ತಪ್ಪು ಮಾಡಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದರೆ ಈ ವಿವಾದ ಯಾವತ್ತೂ ಮುಗಿದು. ಆದರೆ ಅವರು ಮಾಡಬಾರದ ತಪ್ಪನ್ನು ಆಡಬಾರದ ಮಾತನ್ನು ಮಾಡಿನೂ ಕೂಡ ಅದು ಮಾಡಿದ್ದೇ ಸರಿ ಅನ್ನುವಂತಹ ಹೇಳಿದ್ದೇ ಸರಿ ಅನ್ನುವಂತಹ ಅತಿ ಉದ್ದಟತನದ ಮಾತನ್ನು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಗಲಾಟೆ ಏಳಬಾರದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಅವರಿಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಪ್ರವೇಶವನ್ನು ನಿರ್ಬಂಧಿಸತಕ್ಕಂಥ ನಿರ್ಣಯವನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೈಗೊಂಡಿದ್ದು ತಮಗೆ ಗೊತ್ತೇ ಇದೆ. ಆ ಆದೇಶವನ್ನು ಪ್ರಶ್ನಿಸಿ ಅವರು ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ರಿಟ್ ಪಿಟಿಷನನ್ನು ಸಲ್ಲಿಸಿದರು. ಅದು ಕೂಡ ವಜಾ ಆಯಿತು. ಆ ಆದೇಶವನ್ನು ಪ್ರಶ್ನಿಸಿ ಅವರು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದರು. ನಿನ್ನೆ ದಿನ ಸರ್ವೋಚ್ಚ ನ್ಯಾಯಾಲಯ ಕೂಡ ಕಲಬುರಗಿ ಹೈಕೋರ್ಟ್ ಪೀಠದ ಗೌರವಾನ್ವಿತ ನ್ಯಾಯಮೂರ್ತಿಗಳ ಅಭಿಪ್ರಾಯವನ್ನು ಎತ್ತಿ ಹಿಡಿದು ಕನ್ನೇರಿ ಸ್ವಾಮಿಗಳ ಒಂದು ಅರ್ಜಿಯನ್ನು ವಜಾ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆ ಒಳಗೆ ಇವತ್ತು ಸ್ವಾಮಿಗಳು ತಪ್ಪು ಒಪ್ಪಿಕೊಳ್ಳದೆ ಹೋದರೆ ಈ ಪ್ರಕ್ಷುಬ್ಧ ಪರಿಸ್ಥಿತಿ ಹಾಗೆಯೇ ಮುಂದುವರಿತದೆ. ಅವರು ಕೆಲವೇ ದಿನಗಳಲ್ಲಿ ಧಾರವಾಡ ಜಿಲ್ಲೆಗೂ ಕೂಡ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬಂದಿದೆ. ಅಕಸ್ಮಾತಾಗಿ ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಆಡಿರ್ತಕ್ಕಂಥ ಮಾತು ಸ್ವಾಮಿಗಳು ಮಾತಾಡೋ ಮಾತಲ್ಲ, ಸಾಮಾನ್ಯ ಮನುಷ್ಯನೂ ಕೂಡ ಮಾತಾಡಬಾರದಂತಹ ಮಾತು. ಅದು ಕೂಡ ತಾನೇ ಪ್ರತಿನಿಧಿಸ್ತಕ್ಕಂಥ ಒಂದು ಸಮಾಜ. ಕನ್ನೇರಿ ಮಠ ಅಂದರೆ ಅದು ಬಸವ ಪರಂಪರೆಯ ವಿರಕ್ತ ಪೀಠ. ಅಲ್ಲಿರ್ತಕ್ಕಂಥ ಕಾಡಸಿದ್ದೇಶ್ವರರು ಅಪ್ಪಟ ಬಸವನಿಷ್ಠ ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅಂತಹ ಮಠದ ಪೀಠಾಧಿಕಾರಿಯಾಗಿ ಬೀಳೂರು ಗುರುಬಸವ ಮಹಾಸ್ವಾಮಿಗಳ ಮಠ ಜತ್ ತಾಲೂಕಿನಲ್ಲಿದೆ, ಬೀಳೂರದಲ್ಲಿದೆ. ಅವರು ಅಪ್ಪಟ ಬಸವನಿಷ್ಠರು. ಅವರೇ ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನು ಕಟ್ಟಿದವರು. ಅವರ ಮಠದ ಕಾರ್ಯಕ್ರಮದಲ್ಲಿ ನಿಂತುಕೊಂಡು ಎಲ್ಲಿ ಯಾವುದನ್ನು ಮಾತಾಡಬೇಕನ್ನೋ ಪ್ರಜ್ಞೆ ಇಲ್ಲದೇ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಬಗ್ಗೆ, ಆ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಅವರು ಹಗುರವಾಗಿ ಮಾತಾಡೋದನ್ನು ನೋಡಿದಾಗ